Hello friends, welcome back to our channel. How are you friends? I hope you are doing great. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಮೊಳಕೆ ಕಾಳುಗಳನ್ನು ನಾವು ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ 10 ರಿಂದ 15 ದಿವಸ ಸ್ಟೋರ್ ಮಾಡಿಕೊಂಡು ಡೈಲಿ ಯೂಸ್ ಮಾಡಬಹುದು ಎಂಬುದನ್ನು ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ ಮೊಳಕೆ ಕಾಳುಗಳಿಂದ ನಮಗೆ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನು ಸಹ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕೋ ಬನ್ನಿ ನೋಡೋಣ. ಇಲ್ಲಿ ನಾನು 3 ಥರದ ಕಾಳುಗಳನ್ನು ಉಪಯೋಗಿಸಿಕೊಂಡು ಮೊಳಕೆಗಳನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳು ಒಂದು 250 ಗ್ರಾಮ್, ಅದೇ ರೀತಿ ಬ್ರೌನ್ ಚೆನ್ನ ಬಂದುಬಿಟ್ಟು ಒಂದು 250 ಗ್ರಾಮ್, ಬಟಾಣಿ ಕಾಳು 250 ಗ್ರಾಮ್. ಇವೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. ಒಂದು 2 ರಿಂದ 3 ಸಲ ವಾಶ್ ಮಾಡ್ಕೊಂಡು ಆದಮೇಲೆ ಕುಡಿಯೋ ನೀರನ್ನು ಸೇರಿಸ್ಬಿಟ್ಟು ಒಂದು ಓವರ್ ನೈಟ್ ನೆನೆಸಿಟ್ಕೊಂಬಿಡಿ. ಈ ಮೊಳಕೆ ಕಾಳುಗಳು ಯಥೇಚ್ಛವಾಗಿ ಪ್ರೋಟೀನ್ ಮತ್ತು ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಸ್ವಾಭಾವಿಕ ಆಹಾರ. ಓವರ್ ನೈಟ್ ನೆನೆಸಿಟ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ನಾನು ಮಾರ್ನಿಂಗ್ ತೆಗೆದು ನೋಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನೆನೆದಿದೆ. ಹೆಸರು ಕಾಳಾದರೆ ಸ್ವಲ್ಪ ಸ್ವಲ್ಪ ನಮಗೆ ಮೊಳಕೆನೂ ಬಂದಂಗೆ ಕಾಣ್ತಾ ಇದೆ ನೋಡಿ. ಈಗ ಒಂದು ಸ್ಟೈನರ್ ತೊಗೊಂಡ್ಬಿಟ್ಟು ನೀರನ್ನು ಪೂರ್ತಿಯಾಗಿ ಸಪ್ರೇಟ್ ಮಾಡಿಬಿಡಿ. ಅಂದರೆ ಕಾಳಲ್ಲಿ ಒಂಚೂರು ನೀರಿಲ್ದಿರ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ಈ ರೀತಿ ನೀರೆಲ್ಲ ಸಪ್ರೇಟ್ ಮಾಡಿ ಆದಮೇಲೆ ಒಂದು ಪ್ಲೇಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಕಾಟನ್ ಕ್ಲಾತನ್ನು ಹಾಕ್ಕೊಂಬಿಡಿ. ಈ ಕ್ಲಾತ್ ಮೇಲೆ ಈಗ ನೆನೆಸಿಟ್ಟಿರುವಂತಹ ಬೀಜಗಳನ್ನ ಫುಲ್ಲು ಇದರಲ್ಲಿ ಹಾಕ್ಕೊಂಬಿಡಿ. ಈ ರೀತಿ ಕಾಳುಗಳನ್ನೆಲ್ಲ ಈ ಕ್ಲಾತ್ ಮೇಲೆ ಸೇರಿಸ್ಕೊಂಡಾದಮೇಲೆ ಕ್ಲಾತನ್ನು ಒಂದು ಸೈಡಲ್ಲಿ ತಗೊಂಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ತಾ ಬರಬೇಕು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಎಡ್ಜಲ್ಲಿ ಉದ್ದ ಇರುವಂತಹ ಕ್ಲಾತನ್ನು ತಗೊಂಡ್ಬಿಟ್ಟು ಇದರಲ್ಲೇ ನೀಟಾಗಿ ಗಂಟು ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದು ಸ್ವಲ್ಪ ಕ್ಲಾತನ್ನು ತಗೊಂಡ್ಬಿಟ್ಟು ನೀಟಾಗಿ ಟೈಟಾಗಿ ಗಂಟು ಹಾಕ್ಕೊಂಬಿಡಿ. ನಾವು ಕಾಳುಗಳನ್ನು ಡೈರೆಕ್ಟಾಗಿ ತಿನ್ನೋ ಬದಲು ಈ ರೀತಿ ಮೊಳಕೆ ಕಟ್ಕೊಂಡು ತಿನ್ನೋದ್ರಿಂದ ಮೊಳಕೆ ಕಟ್ಟಿರುವಂತಹ ಕಾಳುಗಳಲ್ಲಿ ನಾರಿನಾಂಶ ಜಾಸ್ತಿ ಇರುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಕ್ಲಾತ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಆದಮೇಲೆ ಈ ರೀತಿ ಒಂದು ಬೌಲಲ್ಲಿ ಇಟ್ಬಿಟ್ಟು ನೀಟಾಗಿ ಈ ರೀತಿ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ಒಂದು ಓವರ್ ನೈಟ್ ಬಿಟ್ಟರೆ ಸಾಕು ಫ್ರೆಂಡ್ಸ್, ನಮಗೆ ನೀಟಾಗಿ ಮೊಳಕೆಗಳು ಬಂದುಬಿಡುತ್ತೆ. ಇಲ್ಲಿ ನಾನು ಒಂದು ಓವರ್ ನೈಟ್ ಬಿಟ್ಟಿದ್ದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆಗಳು ಬಂದಿದೆಯೋ. ಈ ರೀತಿ ಮೊಳಕೆ ಕಾಳು ಪ್ರಿಪೇರ್ ಮಾಡಿ ತಿನ್ನೋದ್ರಿಂದ ನಾರಿನಾಂಶ ಜಾಸ್ತಿ ಇರೋದರಿಂದ ಮೊಳಕೆ ಕಾಳಿನಲ್ಲಿ ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬು ಮತ್ತು ಟಾಕ್ಸಿನ್ಗಳನ್ನು ಹೊರಗಡೆ ಹಾಕುತ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ನಾನ್ ಸ್ಟಿಕ್ಕಿಯಾಗಿ ನೀಟಾಗಿ ಸ್ವಲ್ಪನೂ ತೇವ ಇರೋದಿಲ್ಲ. ಈ ರೀತಿ ಕ್ಲಾತಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡ್ರೆ ನಾವು ಒಂದು ಡಬ್ಬದಲ್ಲಿ ಹಾಕ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ 7 ರಿಂದ 10 ದಿವಸ ಮೊಳಕೆ ಕಾಳುಗಳನ್ನು ನಾವು ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬಹುದು. ಈ ರೀತಿ ಕಾಳುಗಳನ್ನು ಮೊಳಕೆ ಕಟ್ಟಿ ಉಪಯೋಗಿಸೋದ್ರಿಂದ ಕೂದಲು ನಮಗೆ ಚೆನ್ನಾಗಿ ಬೆಳೆಯುತ್ತದೆ. ಅದೇ ರೀತಿ ಉದುರುವುದು ಸಹ ಕಡಿಮೆ ಆಗುತ್ತದೆ. ನಮಗೆ ಫೇಸಲ್ಲಿ ಗ್ಲೋ ಸಹ ಜಾಸ್ತಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮೊಳಕೆ ಕಾಳುಗಳನ್ನು ನಾನ್ ಸ್ಟಿಕ್ಕಿಯಾಗಿ ತೇವ ಇಲ್ದಿರ ಪ್ರಿಪೇರ್ ಮಾಡ್ಕೋಬೋದು. ಸಾಧ್ಯ ಆದರೆ ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕನ್ನು ಕೊಡೋದು ಮಾತ್ರ ಮರೆಯಬೇಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.